ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಯಮ್ಮಿ ಆಗಿರುವಂತಹ ಮನೆಯಲ್ಲೇ ಮಾಡಿದಂಥ ಹೋಮ್ ಮೇಡ್ ಐಸ್ ಕ್ರೀಮ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ಸೇಮ್ ಹೊರಗಡೆ ನೀವು ಮಾರ್ಕೆಟಲ್ಲೆಲ್ಲ ತಂದರೆ ಹೇಗಿರುತ್ತಲ್ಲ ಟೇಸ್ಟ್ ಅದೇ ಥರ ಬರುತ್ತೆ. ಮತ್ತು ಟೆಕ್ಸ್ಚರು ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಇದಕ್ಕೇನು ಅಂತ ಕಷ್ಟ ಏನಿಲ್ಲ. ಈಸಿಯಾಗಿ ನಾವು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಅಂದರೆ ಇಷ್ಟ ಅಲ್ವಾ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಿ ನಾನು ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡಿದ್ದೀನಿ. ಸೊ ಜಾಕ್ ಫ್ರೂಟ್ ಇದ್ದರೆ ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿನ. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ರೆಸಿಪಿ. ಮೊದಲಿಗೆ ನೋಡಿ, ಇಲ್ಲೊಂದು ಮಿಕ್ಸಿ ಜಾರಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನೈಸಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಶುಗರ್ ಪೌಡ್ರ್ ಇದ್ದರೆ, ಅಂದರೆ ಐಸಿಂಗ್ ಶುಗರ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾನೀಗ ನೋಡಿ ಚೆನ್ನಾಗಿ ಪೌಡ್ರ್ ಆಗಿದೆ. ಒಂದು ತಟ್ಟೆಯಲ್ಲಿ ಇದನ್ನು ಎತ್ತಿಟ್ಕೊಳ್ತೀನಿ. ಈಗ ಅದೇ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ನಾನು ಹಲಸಿನ ಹಣ್ಣು ಸೊಳೆ ಆಲ್ರೆಡಿ ಬಿಡಿಸಿ ಎಲ್ಲ ಇಟ್ಕೊಂಡಿದ್ದೆ ನಾನು ಹಿಂದಿನ ದಿನವೇ. ಸೊ ಚೆನ್ನಾಗಿ ಹಲಸಿನ ಹಣ್ಣು ಸೊಳೆ ಎಲ್ಲ ತೆಗೆದಿಟ್ಟಂಥ ಹಲಸಿನ ಹಣ್ಣು ಸೊಳೆನಿಗೆ ಇದಕ್ಕೆ ಹಾಕಿ, ನೀರೆಲ್ಲ ಏನು ಹಾಕೋದು ಬೇಡ, ಮಿಕ್ಸಿ ಮಾಡಬೇಕು, ಈಸಾಗಿ ಪೇಸ್ಟ್ ಮಾಡಬೇಕು. ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಐಸ್ ಕ್ರೀಮಿಗೆ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಚೆನ್ನಾಗಿ ಪೇಸ್ಟ್ ಆಗಿದೆ, ನೋಡ್ತಿರ್ಬೋದು ನೀವು. ನೀರೆಲ್ಲ ಏನು ಹಾಕಿಲ್ಲ ನಾನಿಲ್ಲಿ, ಹಾಗೇ ಪೇಸ್ಟ್ ಮಾಡಿದ್ದೀನಿ. ಸ್ಮೂತಾಗಿ ಬರುತ್ತೆ, ಅದರಲ್ಲಿ ಇದೇನು ಪೀಸ್ ಏನು ಉಳ್ಕೊಳ್ಳಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಸಾಕು. ಈಗ ನಾವೇನು ಮಾಡೋಣ, ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿರೋಣ. ಈಗ ಒಂದು ಬೌಲಲ್ಲಿ ನೋಡಿ, ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಚಿಲ್ಡ್ ಇದು ತೊಗೊಂಡಿದ್ದೀನಿ, ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಇದ್ದರೆ ನೀವು ಫ್ರೆಶ್ ಕ್ರೀಮು ಯೂಸ್ ಮಾಡ್ಬೋದು. ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೈಟಾಗಿ ಸ್ವೀಟ್ ಇದೆ ಇದು. ಸೊ ಈ ವಿಪ್ಪಿಂಗ್ ಕ್ರೀಮನ್ನು ಒಂದು ದೊಡ್ಡ ಸ್ಪೂನಲ್ಲಿ, ಇದು ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ನಾನು ಒಂದು 3 ಸ್ಪೂನ್, ಕಪ್ಪಲ್ಲಾದರೆ ಒಂದು 2 ಕಪ್ ಅಂತ ಹೇಳ್ಬೋದು, ಚಿಕ್ಕ ಕಪ್ಪಲ್ಲಾದರೆ. ಸೊ ಅಷ್ಟು ಇದನ್ನು ತೊಗೊಂಡಿದ್ದೀನಿ. ಇದನ್ನು ನೀವು 1 ನಿಮಿಷ ಏನು ಮಾಡಬೇಕು, ಚೆನ್ನಾಗಿ ಬೀಟ್ ಮಾಡಬೇಕು. ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಅದರಲ್ಲೇ ಮಾಡಿ, ಇಲ್ಲಾಂದರೆ ಈ ಥರ ಒಂದು ಸ್ಪ್ಯಾಚುಲ ಇದರಲ್ಲಿ ತೊಗೊಂಡು ನೀವು ನೀಟಾಗಿ ಮಾಡ್ಬೋದು. ಕೈಯಲ್ಲೇ ಮಾಡಿ, ಪರವಾಗಿಲ್ಲ. ಹೀಗೆ ಇದು ಮಾಡೋದ್ರಿಂದ, ತರ್ಗ್ಸೋಕ್ಕಿಂತ ಈ ಥರ ಮಜ್ಜಿಗೆ ಕಡ್ದವ್ರಾಗಿ ಮಾಡಿದರೆ ಸ್ವಲ್ಪ ಬೇಗನೆ ಇದಾಗುತ್ತೆ, ಚೆನ್ನಾಗಿ ಸ್ಮೂತ್ ಆಗುತ್ತೆ. ಹಾಗೆ 1 ನಿಮಿಷ ಆಗುವಷ್ಟು ಮಾಡಿದ ಮೇಲೆ ನಾವೀಗ ಇದಕ್ಕೆ ಜಾಕ್ ಫ್ರೂಟ್ ನಾವು ಇದು ಮಾಡಿದ್ವಲ್ಲ ಪ್ಯೂರಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫುಲ್ ಹಾಕ್ತಿಲ್ಲ ನಾನು, ಸ್ವಲ್ಪ 1 ಕಪ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಇದರಲ್ಲಿ ಅರೆವಾಸಿ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ನೀವು 1-2 ಮಿನಿಟ್ಸ್ ಏನು ಮಾಡಬೇಕು, ಬೀಟ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನೀಗ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಇದು ಶುಗರ್ ಇಷ್ಟಪಡಲ್ಲ, ಶುಗರ್ ಹಾಕೋದು ಬೇಡ ಅಂತ ಇದ್ದರೆ ನೀವು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಬೋದು. ಅದು ಸ್ವೀಟ್ನೆಸ್ಸಿಗೆ ಸಾಕಾಗುತ್ತೆ ಇಲ್ಲಿ. ಮತ್ತು ಅದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅನ್ನೋ ಕಾರಣಕ್ಕೆ ಶುಗರ್ ಹಾಕ್ತಿದ್ದೀನಿ. ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಬೋದು, ಅದು ತುಂಬ ಚೆನ್ನಾಗಿ ಬರುತ್ತೆ. ಶುಗರ್ ಬೇಡ ಅಂದರೆ ಸ್ಕಿಪ್ ಮಾಡಿ ಕಂಡೆನ್ಸ್ಡ್ ಮಿಲ್ಕನ್ನು ಆ್ಯಡ್ ಮಾಡಿ. ಸೊ ಇಲ್ಲಿ ನೋಡಿ, ಇದನ್ನು ಹಾಕಿ ನೀವು ಚೆನ್ನಾಗಿ ಏನು ಮಾಡಬೇಕು, ಈ ಥರ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡಬೇಕು. ಅಂದರೆ ಇದೇನಾಗಬೇಕು ಅಂದರೆ ಚೆನ್ನಾಗಿ ಫ್ಲಫಿ ಆಗಬೇಕು. ಮತ್ತು ಸ್ವಲ್ಪ ಒಳ್ಳೆ, ನೀವೇನು ಹೇಳ್ತೀರಾ, ಕ್ರೀಮ್ ಒಳ್ಳೆ ಇದ್ರ ಥರ ಬರಬೇಕು, ಟೆಕ್ಸ್ಚರ್ ಪರ್ಫೆಕ್ಟಾಗಿ ಬರಬೇಕು ಅದ್ರದ್ದು. ಹಾಗೆ 1-2-3 ಮಿನಿಟ್ಸ್ ಇದನ್ನು ಚೆನ್ನಾಗಿ ಈ ಥರ ನೀವು ಬೀಟ್ ಮಾಡಿ. ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಅದರಲ್ಲಿ ಇನ್ನೂ ಬೇಗ ಆಗುತ್ತೆ. ಇದು ಸಹ ಆಗುತ್ತೆ ನೋಡಿ. ಈ ಥರ ಮಜ್ಜಿಗೆ ಕಡಿಯೋ ಥರ ಮಾಡಿದರೆ, ನೀವು ಮಜ್ಜಿಗೆ ಕಡಿಯೋ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇಲ್ಲ ಕೈಯಲ್ಲೇ ಈ ಥರ ಬೀಟ್ ಮಾಡಿ ನೋಡಿ, ಇದು ಕರೆಕ್ಟಾಗಿದೆ ಟೆಕ್ಸ್ಚರು. ಇಷ್ಟ ಆದರೆ ಸಾಕು. ತುಂಬ ನಿಮಗೆ ವಿಪ್ಪಿಂಗ್ ಕ್ರೀಮ್ ಇದೆಲ್ಲ ನಾವು ಕೇಕಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಮೇಲೆ ಇದು ಮಾಡೋಕ್ಕೆ, ಡೆಕೋರೇಷನ್ಗೆ, ಅಷ್ಟು ದಪ್ಪ ಏನಾಗೋದು ಬೇಡ. ಇಷ್ಟ ಆದರೆ ಸಾಕು. ಚೆನ್ನಾಗಿ ಬೀಟ್ ಆಗಿದೆಲ್ವ. ಈಗ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಒಂದು 4 ಸೊಳೆ ಹಲಸಿನ ಹಣ್ಣಿಂದು, ಇದನ್ನು ಹಲಸಿನ ಹಣ್ಣು ಸೊಳೆನ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಅಂದರೆ ತಿನ್ನೋವಾಗ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆಗೆ ಒಂದು ಸ್ವಲ್ಪ ಟೂಟಿ ಫ್ರೂಟಿ ಕಲರ್ಫುಲ್ ಆಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ ತಿನ್ನೋವಾಗ ಅಂತ. ನಿಮಗೆ ಬೇಡ ಅಂದರೆ ಇದೆರಡನ್ನೂ ಸ್ಕಿಪ್ ಮಾಡ್ಬೋದು. ಇಲ್ಲ ಖಾಲಿ ಹಲಸಿನ ಹಣ್ಣು ಇದು ಹಾಕ್ಕೊಳ್ಳೋದಾದರೂ ಹಾಕ್ಕೊಳ್ಬೋದು. ಇದು ಹಾಕಿದ ಮೇಲೂ 1 ಮಿನಿಟ್ ಏನು ಮಾಡೋಣ, ಚೆನ್ನಾಗಿ ಇದನ್ನು ಒಂದು ಸರಿ ಈ ಥರ ಬೀಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ನಾನೊಂದು ಐಸ್ ಕ್ರೀಮ್ ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದು ಹಲಸಿನ ಹಣ್ಣು ಸೊಳೆ ಹಾಕಿಟ್ಟಿದ್ದಂಥ ಡಬ್ಬ. ನೀವು ಯಾವುದಾದ್ರೂ ಗ್ಲಾಸ್, ಯಾವುದ್ರಲ್ಲಿ ನೀವು ಐಸ್ ಕ್ರೀಮ್ ಸೆಟ್ ಮಾಡಬೇಕಂತೀರೋ ಅದಕ್ಕೆ ಒಟ್ಟು ಮುಟ್ಲು ನೀವು ಟೈಟಾಗಿ ಅಂದರೆ ನಿಂತ್ಕೊಳ್ಳಿ. ಇದು ಏರ್ ಹೋಗದಿರೋಂಥ ಟೈಟಾಗಿರೋಂಥ ಬಾಕ್ಸ್ ಯಾವುದಾದ್ರೂ ಆಗುತ್ತೆ, ಅದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲದನ್ನು. ಅದಕ್ಕೆ ನೀವು ಶಿಫ್ಟ್ ಮಾಡ್ಕೊಂಡ್ರೆ ಆಯ್ತು, ರೆಡಿ ಮಾಡಿಟ್ಟಂಥ ಬ್ಯಾಟರನ್ನು ಈ ಥರ ಬಿಟ್ಕೊಂಡು. ಶುಗರ್ ಅಂದರೆ ಹಲಸಿನ ಹಣ್ಣಿದ್ದು ಸ್ವೀಟ್ ಇರುತ್ತೆ, ಕ್ರೀಮು ಸ್ವೀಟ್ ಇರುತ್ತೆ. ಹಾಗಾಗಿ ಸಕ್ಕರೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕಿದ್ದೀನಿ, ಲೈಟಾಗಿ ಕರೆಕ್ಟಾಗಿದೆ ಅದು ಸ್ವೀಟು. ಈ ಥರ ನೋಡಿ ಸೆಟ್ ಮಾಡಿಬಿಟ್ರೆ ಆಯಿತು. ಚೆನ್ನಾಗಿ ಸೆಟ್ ಮಾಡಿ ಇದನ್ನು ಏರ್ ಟೈಟಾಗಿ ಕ್ಲೋಸ್ ಮಾಡಿ ಏನು ಮಾಡಬೇಕು, ಫ್ರಿಜ್ಜಲ್ಲಿ ಒಂದು 8 ಗಂಟೆನಾದರೂ ಇಡಬೇಕು. ನಾನಿಲ್ಲಿ ಓವರ್ ನೈಟ್ ಇಟ್ಟಿದ್ದೀನಿ. ಸೊ 8 ಅವರ್ಸ್ ಇಟ್ಟರೆ ಚೆನ್ನಾಗಿ ಅದು ಸೆಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ.
ನಾನು ಓವರ್ನೈಟ್ ಇಟ್ಟಿದ್ದೆ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದನ್ನು ನಾನು ನಿಮಗೆ ಸ್ಕೂಪ್ ಮಾಡಿ ತೋರಿಸ್ತೀನಿ. ಈಗ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ಅಷ್ಟೇ ಸಾಫ್ಟ್ ಆ್ಯಂಡ್ ಕ್ರೀಮಿಯಾಗಿ ಬಂದಿದೆ. ಮಾರ್ಕೆಟ್ ಐಸ್ ಕ್ರೀಮಿಗೆ ಇದಕ್ಕೇನು ಡಿಫರೆನ್ಸ್ ಇಲ್ಲ, ಅಷ್ಟು ಟೇಸ್ಟಲ್ಲೂ ಚೆನ್ನಾಗಿದೆ. ಈ ಥರದಲ್ಲಿ ನೀವು ಒಮ್ಮೆ ಮಾಡಿ ನೋಡಿ. ಹೊರಗಡೆಯಿಂದ ಖಂಡಿತ ನೀವು ಐಸ್ ಕ್ರೀಮೇ ತರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಕ್ರೀಮಿ ಆಗಿದೆ ಅಂತ. ನೋಡ್ತಾ ಇದ್ದೀರಲ್ವ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸೇವ್ ಮಾಡಿಕೊಂಡು ಟ್ರೈ ಮಾಡಿ ಆಯಿತಾ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು, ಮ್ಯಾಂಗೋ ಫ್ಲೇವರ್ ಬೇಕಾದರೆ ಮ್ಯಾಂಗೋ ಹಾಕ್ಕೊಂಡ್ರೆ ಆಯಿತು. ಅದನ್ನು ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡಿ ಕೊಡ್ಬೋದು. ನೋಡಿ, ಇಲ್ಲಿ ಡೆಕೋರೇಷನಿಗಂತ ನಾನು ಸರ್ವ್ ಮಾಡುವಾಗ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಒಂಚೂರು ಟೂಟಿ ಫ್ರೂಟಿ ಹಾಕಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.